ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಸಿಹಿ ಸುದ್ದಿ ಆದರೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ನಿಮಗೆ 6,000ವರೆಗೂ ಕೂಡ ಹಣ ಆದರೆ ಬರುತ್ತೆ ದೀಪಾವಳಿ ಹಬ್ಬಕ್ಕೆ. ನಿಮಗೆ ದೀಪಾವಳಿ ಹಬ್ಬದ ಮುಂಚೆ ಆದರೂ ಹಣ ಬರ್ಬೋದು, ಇಲ್ಲ ದೀಪಾವಳಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿಯರಿಗೆ 6,000 ಹಣ ಬರುತ್ತೆ. ಯಾವ ಕಂತಿನ ಹಣ ಬರುತ್ತೆ, ಯಾವಾಗ ಬರ್ಬೋದು ಹಣ, ಈಗ ಅಷ್ಟು ಹಣ ಎಷ್ಟು ಬರ್ಬೋದು, ಯಾವಾಗ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರ್ಬೋದು, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಆದರೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ದಸರಾ ಹಬ್ಬಕ್ಕೆ 22 ಮತ್ತು 23ನೇ ಕಂತಿನ ಹಣ ಬರುತ್ತೆ ಅಂತ ಎಲ್ಲರೂ ದಸರಾ ಹಬ್ಬದಲ್ಲಿ ಕಾತುರದಿಂದ ಕಾಯ್ತಿದ್ರೆ, ಆದರೆ ಹಣ ಆದರೆ ಬರಲಿಲ್ಲ. ಕೆಲವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಮಾತ್ರ ಬಂದಿತ್ತು. ಇನ್ನು ಕೆಲವರಿಗೆ 22ನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ. ಅದರಿಂದ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಬೇಸರಗೊಂಡಿದ್ರು. ಈಗ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಆದರೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಬರ್ತಿರುವಂಥದ್ದು. ಏನಪ್ಪಾ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿಯರಿಗೆ 2,000 ಪ್ಲಸ್ 2,000 ಪ್ಲಸ್ 2,000 ಒಟ್ಟಿಗೆ 6,000 ಹಣ ಆದ್ರೆ ನಿಮಗೆ ಜಮಾ ಆಗುವಂಥದ್ದು. ಒಟ್ಟಿಗೆ ಅಂದ್ರೆ ನಿಮಗೆ ಸಪ್ರೇಟ್ ಆಗಿ ಜಮಾ ಆಗುತ್ತೆ ಬಿಡಿ. 2,000 ಸಪ್ರೇಟ್, ಮತ್ತೆ 2,000 ಸಪ್ರೇಟ್, ಮತ್ತೆ 2,000 ಆ ರೀತಿಯಾಗಿ ಜಮಾ ಆಗುತ್ತೆ. ಒಂದೇ ಸರಿ ಅಕೌಂಟ್ಗೆ ಬಂದು 6,000 ಹಣ ಆದ್ರೆ ಬರಲ್ಲ. ಹಾಗಾದ್ರೆ ಯಾವ ಕಂತಿನ ಹಣ ಬರ್ಬೋದು, ಯಾವ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರುತ್ತೆ ಅಂತ ಸಾಕಷ್ಟು ಜನರಲ್ಲಿ ಗೊಂದಲ ಆದರೆ ಇರುತ್ತೆ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಯಾವ ಕಂತಿನ ಹಣ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಇಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಂದು ಜಮಾ ಆಗುತ್ತೆ. ಈ ಜಿಲ್ಲೆಗೆ ಮೊದಲು ಆ ಜಿಲ್ಲೆಗೆ ಮೊದಲು ಅನ್ನೋದು ಏನಿಲ್ಲ. ಹಣ ಒಂದೇ ಸರಿ ಜಮಾ ಮಾಡ್ತಾರೆ. ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಓಕೆನಾ. ಕೆಲವ್ರಿಗೆ ಬೇಗ ಬರುತ್ತೆ, ಕೆಲವ್ರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ಅದು ಬ್ಯಾಂಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ನ್ಯಾಷನಲ್ ಬ್ಯಾಂಕ್ಸ್ ಆದರೆ ಸ್ವಲ್ಪ ಬೇಗ ಹಣ ಆದರೆ ಬರ್ತಿರುತ್ತೆ, ಗೌರ್ಮೆಂಟ್ ಬ್ಯಾಂಕ್ಸ್ ಸ್ವಲ್ಪ ಲೇಟಾಗಿ ಬರ್ತಿರ್ತವೆ. ಈ ರೀತಿಯಾಗಿ ಆಗ್ತಿರುತ್ತೆ ಅಷ್ಟೇ. ಒಂದೆರಡು ದಿನ ಹೆಚ್ಚು ಕಮ್ಮಿ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಕೂಡ ಬರುತ್ತೆ. ಇದೊಂದು ಕ್ಲಿಯರು. ಈಗ ದೀಪಾವಳಿ ಹಬ್ಬಕ್ಕೆ ಯಾವ ಕಂತಿನ ಹಣ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, 22ನೇ ಕಂತಿನ ಹಣ ಕೇವಲ ಒಂದು 30ರಿಂದ 40% ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಬಂದಿರುವಂಥದ್ದು. ಉಳಿದವರಿಗೆ ಬಂದಿಲ್ಲ. ಇದೇ ದೀಪಾವಳಿ ಹಬ್ಬದ ಮುನ್ನವೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ವೋ, ಪೆಂಡಿಂಗ್ ಯಾರ್ಯಾರಿಗಿದೆಯೋ ನಿಮ್ಮೆಲ್ಲರಿಗೂ ಹಣ ಆದರೆ ಕ್ಲಿಯರ್ ಆಗುತ್ತೆ. 100% ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬರುತ್ತೆ. ಈಗ 23ನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಬರಬೇಕಿತ್ತು, ಬರಲಿಲ್ಲ, ಓಕೆನಾ. ಈ ಒಂದು 23ನೇ ಕಂತಿನ ಹಣ ಕೂಡ ನಿಮಗೆ ಕೊಡೋದಕ್ಕೆ ಸಿದ್ಧತೆ ಆದರೆ ನಡೆದಿದೆ. ನಿಮಗೆ ಈ ಒಂದು ಹಣ ಕೂಡ ದೀಪಾವಳಿ ಹಬ್ಬಕ್ಕೆ ಬಂದು ಜಮಾ ಆಗುತ್ತೆ. ಸ್ನೇಹಿತರೆ, ದೀಪಾವಳಿ ಹಬ್ಬದ ಮುನ್ನವೇ 22, 23ನೇ ಕಂತಿನ ಹಣ ಆದರೆ ಜಮಾ ಆಗುವಂಥದ್ದು. ಹಬ್ಬಕ್ಕೆ ಎಲ್ಲರೂ ಖುಷಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ನಿಮಗೆ ಜಮಾ ಮಾಡ್ತಿರುವಂಥದ್ದು. ಈಗ ಇನ್ನೊಂದು ಕಂತಿನ ಹಣ ಯಾವಾಗ ಬರುತ್ತೆ, ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಈಗ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೇಳೋದಾದ್ರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ನಿಮಗೆ ದೀಪಾವಳಿ ಹಬ್ಬದ ದಿನವೇ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಹಬ್ಬದ ದಿನ ಎಲ್ಲರೂ ಖುಷಿ ಆಗ್ಲಿ ಅಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಹಣ ಆದ್ರೆ ಜಮಾ ಆಗುತ್ತೆ. ಈಗ ದೀಪಾವಳಿ ಹಬ್ಬದ ಒಳಗೆ ನಿಮಗೆ 22, 23 ಮತ್ತೆ 24 ಟೋಟಲ್ ಆಗಿ 22, 23, 24ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಸ್ನೇಹಿತರೆ, ಈಗ ದೀಪಾವಳಿ ಹಬ್ಬಕ್ಕೆ ಒಂದು 2-3 ದಿನ ಮುನ್ನವೇ ನಿಮ್ಗೆ ಏನಾಗುತ್ತಂದ್ರೆ 22, 23ನೇ ಕಂತಿನ ಹಣ ಜಮಾ ಆಗುತ್ತೆ. ದೀಪಾವಳಿ ಹಬ್ಬದ ದಿನ 24ನೇ ಕಂತಿನ ಹಣ ಆದ್ರೆ ನಿಮಗೆ ಜಮಾ ಆಗುತ್ತೆ. ಸ್ನೇಹಿತರೆ, ಮತ್ತೆ 25 ಅದ್ರ ಬಗ್ಗೆ ಎಲ್ಲ ಮತ್ತೆ ಮಾತಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನಿಮಗೆ ದೀಪಾವಳಿ ಹಬ್ಬ ಇನ್ನೂ ಒಂದು ವಾರ ಇರುವಂಥದ್ದು. ನಿಮಗೆ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ವಾರದ ಒಳಗಡೆ ಎಲ್ಲರಿಗೂ ಒಂದು 6,000ವರೆಗೂ ಕೂಡ ಹಣ ಆದ್ರೆ ಬರುತ್ತೆ. ಈಗಾಗಲೇ ಯಾರಿಗೆ 22ನೇ ಕಂತಿನ ಹಣ ಬಂದಿದೆಯೋ ನಿಮಗೆ 4,000 ಹಣ ಆದ್ರೆ ಬರುತ್ತೆ. ಸ್ನೇಹಿತರೆ, ಯಾರಿಗೆ 22ನೇ ಕಂತಿನ ಹಣ ಬಂದಿಲ್ವೋ, ಇನ್ನು ಪೆಂಡಿಂಗ್ ಇದೆಯೋ, ನಿಮಗೆ 6,000 ಹಣ ಆದ್ರೆ ಬರುತ್ತೆ. ಈ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಸಿಹಿ ಸುದ್ದಿ ಆದ್ರೆ ಸಿಗ್ತಿರುವಂತದ್ದು. ಸ್ನೇಹಿತರೆ, ಇದು ಸದ್ಯ ಮಟ್ಟಕ್ಕೆ ಗೃಹಲಕ್ಷ್ಮಿಯರಿಗೆ ಇರುವಂತಹ ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 1ನೇ ಕಂತಿನ ಹಣದಿಂದ ಹಿಡಿದು 22ನೇ ಕಂತಿನ ಹಣವರೆಗೂ
ಕರೆಕ್ಟಾಗಿ ಬಂದು ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. 22ನೇ ಕಂತಿನ ಹಣ ನೀವು ಯಾರ್ಯಾರು ಬಂದಿಲ್ಲ ಅಂತ ಹೇಳ್ತಿದ್ರು, ನೀವು ಕೂಡ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ 22ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ.